ನಮಸ್ತೆ ಪ್ರಿಯ ವೀಕ್ಷಕರೇ, ಆದಿಗುರು ಆಸ್ಟ್ರೋ ರೆಮಿಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಇದು ಗಿಡಮೂಲಿಕೆಗಳು. ನೋಡಿ, ಇದು ಗಿಡಮೂಲಿಕೆಗಳು. ಇದರಲ್ಲಿ ಏನೇನಪ್ಪ ಗಿಡಮೂಲಿಕೆಗಳಿದೆ ಅನ್ನೋದಕ್ಕಿಂತ ಮುಂಚೆ ಇದು ಏನು ಕೆಲಸ ಮಾಡುತ್ತೆ, ಇದು ಯಾಕೆ ನಾವು ಬಳಸ್ತೀವಿ, ಹೇಗೆ ಬಳಸ್ತೀವಿ, ಎಲ್ಲೆಲ್ಲಿ ಬಳಸ್ತೀವಿ, ಎಂತಕ್ಕೆ ಬಳಸ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಮುಖ್ಯವಾಗಿ ಎಲ್ಲಪ್ಪ ಬಳಸಬೇಕು ಅಂತಂದರೆ, ಆಫೀಸ್ಗಳು, ನಿಮ್ಮದೇ ಆದಂಥ ಒಂದು ಕೆಲಸ ಕಾರ್ಯಗಳು ಎಲ್ಲಿ ನಡೀತಾ ಇದೆ, ವಾದ ವಿವಾದಗಳು ಎಲ್ಲಿ ನಡೀತಾ ಇದೆ, ವಾದ ವಿವಾದಗಳಿಂದ ನಿಮ್ಮ ಕೆಲಸಗಳು ಎಲ್ಲೆಲ್ಲಿ ಹಾಳಾಗ್ತಾ ಇದೆ ಅನ್ನೋದನ್ನು ನೋಡಬೇಕು. ಇದ್ರ ಜೊತೆಗೆ ನಕಾರಾತ್ಮಕ ಶಕ್ತಿಗಳು ಆಕರ್ಷಣೆ ಆಗ್ತಾ ಇದೆ, ಅದರಿಂದ ತೊಂದರೆ ಆಗ್ತಾ ಇದೆ. ನಕಾರಾತ್ಮಕ ಶಕ್ತಿಗಳು ಓಡಾಟ ಇದೆ, ನಮ್ಮ ಮನೇಲಿ ಏನೋ ಬೀಳ್ತಾ ಇದೆ, ತಟ್ಟೆ ಬೀಳ್ತಾ ಇದೆ, ಪಾತ್ರೆ ಬೀಳ್ತಾ ಇದೆ, ಯಾವುದೋ ಒಂದು ಶಕ್ತಿ ಓಡಾಡ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಅವಾಗವಾಗ ಜಗಳ ನಡೀತಾ ಇದೆ. ಅದು ವ್ಯಾಪಾರದಲ್ಲಿ, ಆಫೀಸ್ಗಳಲ್ಲಿ ಸಭೆ ನಡೆಯುತ್ತೆ, ನಿಮ್ಮ ಮಾತೆ ಯಾರೂ ಕೇಳಲ್ಲ, ಈ ಥರ ಇರುತ್ತೆ. ಇಂಥ ಕೆಲವೊಂದು ಇನ್ನೂ ನಾನಾ ರೀತಿ ಕೆಲಸ ಮಾಡ್ತಕ್ಕಂಥ ಇದು ಒಂದು ಗಿಡಮೂಲಿಕೆಯ ಕಟ್ಟು. ಗಿಡಮೂಲಿಕೆಯ ಕಟ್ಟು. ಇದರಲ್ಲಿ ಏನೇನು ಗಿಡ ಇದೆಯಪ್ಪ ಅಂತ ಅಂದರೆ, ಆಲ್ಮರಟಿ, ಪೇಯ್ಮೆರಟಿ, ಕರಂಗಾಲಿ, ಸೆಂಗಾಲಿ, ಏರ್ಸಿಂಗಿ, ವೀರಸಿಂಗಿ, ಸಬೈ ನಡಂಗಿ, ಗಿಡ ನಡಂಗಿ ಅಂತ 11 ಗಿಡಗಳಿದೆ. ಇದರಲ್ಲಿ 11 ಗಿಡಗಳಿದೆ. ಗಿಡಗಳು ಹೆಂಗಪ್ಪ ತಂದಿರ್ತೀವಿ ಅಂದರೆ, ಇದಕ್ಕೆ ಕಾವು ಕಟ್ತೀವಿ. ಆ ನಕ್ಷತ್ರದಲ್ಲಿ ಹೋಗಿ ಗಿಡಗಳನ್ನ ಕಟ್ ಮಾಡಿ ತಗೊಂಡು ಬಂದಿರ್ತೀವಿ. ಶಾಪ ನಿವೃತ್ತಿ ಮಾಡ್ತೀವಿ, ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ, ಆದ ನೈವೇದ್ಯಗಳನ್ನು ಕೊಡ್ತೀವಿ. ಎಲ್ಲ ಕೊಟ್ಟು ಈ ಗಿಡ ಯಾವ್ಯಾವ್ದು ಕೆಲಸಕ್ಕೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಂಡಿರ್ತೀವಿ. ತಿಳ್ಕೊಂಡು ಎಲ್ಲ ಆದಮೇಲೆ ಆ ಗಿಡಗಳ ಹತ್ರ ಎಲ್ಲ ಹೋಗಿ ಶಾಸ್ತ್ರವನ್ನೆಲ್ಲ ಮಾಡಿ ತಗೊಂಡು ಬರ್ತೀವಿ. ತಗೊಂಡು ಬಂದು ಅದಕ್ಕೆ ಮಂತ್ರಿಸಿ ರೆಡಿ ಮಾಡ್ತೀವಿ. ಈ ರೀತಿ ಮಂತ್ರಿಸಿ ಪೂಜೆ ಮಾಡಿ ರೆಡಿ ಮಾಡಿರ್ತಕ್ಕಂಥ ಒಂದು ಗಿಡಮೂಲಿಕೆಯ ಕಟ್ಟು. ಇದೇನು ರಕ್ತ ಅಲ್ಲ ಸ್ನೇಹಿತರೆ, ಕುಂಕುಮ, ಅರಿಶಿಣದ ದಾರ ಮತ್ತು ಕುಂಕುಮ ಅಷ್ಟೇ, ಬೇರೆ ಏನಿಲ್ಲ. ಇದರಲ್ಲಿ ಗಿಡಮೂಲಿಕೆಗಳಿದೆ, ಅರಿಶಿಣದ ದಾರ ಇದೆ, ಕುಂಕುಮ ಹಚ್ಚಿ ಪೂಜೆ ಎಲ್ಲ ಮಾಡಿರ್ತೀವಿ. ಇದಕ್ಕೆ ಸಂಸ್ಕಾರ ಕೊಟ್ಟಿರ್ತೀವಿ. ಸಂಸ್ಕಾರ ಕೊಟ್ಟಿರೋದ್ರಿಂದ ಇದು ಅಷ್ಟೂ ಕೆಲಸಗಳನ್ನು ಮಾಡುತ್ತೆ. ಏನು ಮಾಡುತ್ತಪ್ಪ, ನಿಮ್ಮ ಆಫೀಸ್ಗಾಗಲಿ ನಿಮ್ಮ ಮನೆಗಾಗಲಿ ಕೆಟ್ಟ ಶಕ್ತಿಗಳು ಬರಲ್ಲ. ನಿಮ್ಮ ಮಾತಿನ ವಿರುದ್ಧವಾಗಿ ಯಾರೂ ಮಾತಾಡಲ್ಲ. ಅದೇ ಸಬೈ ನಡಂಗಿ ಗಿಡ ಮಾಡುತ್ತೆ. ಗಿಡ ನಡಂಗಿ ಅಂತಂದರೆ ಏನಪ್ಪ ಅಂದರೆ, ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ನಿಮ್ಮ ಮಾತಿಗೆ ನಡುಗ್ತಾರೆ. ಕರಂಗಾಲಿ, ಕರಂಗಾಲಿ ಅಂದರೆ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಕರಂಗಾಲಿಲಿ 2 ಥರ ಕರಂಗಾಲಿ ಇದೆ, ಇದೇ ಗೊತ್ತಿಲ್ಲ ನಮ್ಮ ಜನಗಳಿಗೆ. ಒಂದು ಇಂಡಿಯನ್ ಕರಂಗಾಲಿ ಇದೆ, ಇನ್ನೊಂದು ಶ್ರೀಲಂಕಾ ಕರಂಗಾಲಿ ಇದೆ. ಇಂಡಿಯನ್ ಕರಂಗಾಲಿಗೆ ಗಿಡದಲ್ಲಿ ಮುಳ್ಳುಗಳು ಬರುತ್ತೆ, ಅದೇ ಶ್ರೀಲಂಕಾ ಕರಂಗಾಲಿಗೆ ಮುಳ್ಳುಗಳು ಬರಲ್ಲ. ಇಂಡಿಯನ್ ಕರಂಗಾಲಿಗೆ ವ್ಯಾಲ್ಯೂ ಜಾಸ್ತಿ. ಇದು ಗೊತ್ತಿಲ್ಲ ಯಾರಿಗೂ, ತಿಳ್ಕೊಳ್ಳಿ. ಇಂಡಿಯನ್ ಕರಂಗಾಲಿಯಲ್ಲಿ ದೇವತೆಗಳನ್ನ ಆಕರ್ಷಣೆ ಮಾಡಬಹುದು. ಉಗ್ರ ದೇವತೆಗಳ ಬುಡದಲ್ಲಿ ಇದನ್ನೆಲ್ಲ ಹಾಕಿರ್ತಾರೆ. ಎಲ್ಲ ಗಿಡಗಳು ಮೂಲಿಕೆಗಳು ಬರೆದು, ಯಂತ್ರಗಳನ್ನೆಲ್ಲ ಬರೆದು ದೇವತೆಗಳಿಗೆ ಕೆಳಗಡೆ ಹಾಕಿರ್ತಾರೆ. ಸೆಂಗಾಲಿ, ಸೆಂಗಾಲಿ ಯೂಸ್ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂತ ಅಂದ್ರೆ, ಉಗ್ರ ದೇವತೆಗಳು ಶಾಂತವಾಗಿ ನೆಲೆಸ್ತಾರೆ. ಅದಕ್ಕೆ ಕರಂಗಾಲಿ ಜೊತೆಯಲ್ಲಿ ಸೆಂಗಾಲಿ ಇಟ್ಕೋಬೇಕು. ಗೊತ್ತಿಲ್ಲ ಯಾರಿಗೂ ನಮ್ಮ ಜನಗಳಿಗೆ, ಬರೀ ಕರಂಗಾಲಿ ಹಾರಗಳನ್ನ ಹಾಕೊಂಡು ಸುತ್ತಾ ಇರ್ತಾರೆ. ಕರಂಗಾಲಿ ಏನ್ ಮಾಡುತ್ತೆ, ನೆಗೆಟಿವ್ನ ಸಕ್ ಮಾಡ್ಕೊಳ್ಳುತ್ತೆ. ಅದು ಕೂಡ ಇದೆ. ಆ ನೆಗೆಟಿವ್ ಸಕ್ ಮಾಡ್ಕೊಂಡಿದ್ದನ್ನ ಅರ್ಥ ಮಾಡೋದು ಹೆಂಗೆ ನಮ್ಮ ಜನಗಳಿಗೆ ಗೊತ್ತಿಲ್ಲ. ಕರಂಗಾಲಿ ನೆಗೆಟಿವ್ನ ಸಕ್ ಮಾಡ್ಕೊಳ್ಳುತ್ತೆ, ಅದನ್ನ ಅರ್ಥ ಮಾಡೋದು ಕೂಡ ಗೊತ್ತಿರಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಏರ್ಸಿಂಗಿ ಇದೆ. ಏರ್ಸಿಂಗಿ ಏನಪ್ಪ ಮಾಡುತ್ತೆ ಅಂತ ಅಂದ್ರೆ, ನಿಮ್ದು ಯಾವುದೋ ಒಂದು ವ್ಯಾಪಾರ ಇದೆ, ಬಿಸ್ನೆಸ್ ಇದೆ,
ನಿಮ್ದೇ ಆದಂತ ಒಂದು ಆಲೋಚನೆಗಳಿದೆ. ಇದು ಎಲ್ಲವನ್ನು ಬೆಳೆಸ್ತಕ್ಕಂಥದ್ದೇ ಏರ್ಸಿಂಗಿ. ಏರ್ಸಿಂಗಿ ಏನೇನ್ ಕೆಲಸ ಮಾಡುತ್ತೆ ಅಂತ ಎಷ್ಟೋ ಜನ ಗೊತ್ತಿಲ್ಲ. ಏರ್ಸಿಂಗಿ 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 ಅಂತಾರೆ, ಏರ್ಸಿಂಗಿ ತಗೊಳ್ಳಿ ಅಂತ. ಈ ರೀತಿ ಇರ್ತಕ್ಕಂಥದ್ದು ಕೆಲವೊಂದು ಕೆಲಸಗಳನ್ನ ಮಾಡುತ್ತೆ ಏರ್ಸಿಂಗಿ. ಅಂದ್ರೆ ನಿಮ್ಮನ್ನ ಬೆಳೆಸುತ್ತೆ, ನೀವು ಮಾಡ್ತಿರೋಂತ ಕೆಲಸಗಳಲ್ಲಿ ನಿಮ್ಮನ್ನ ಬೆಳೆಸುತ್ತೆ. ಅದಕ್ಕೆ ಹೇಳ್ತಾರೆ ಏರ್ಸಿಂಗಿ ಅಂತ. ವೀರಸಿಂಗಿ ಅಂದ್ರೆ ಒಂದು ನಿಮ್ಗೆ ಧೈರ್ಯ ಕೊಡುತ್ತೆ. ಇದರಲ್ಲಿ ವೀರಸಿಂಗಿ ಕೂಡ ಇದೆ. ವೀರಸಿಂಗಿ ಅಂತಂದ್ರೆ ನಿಮಗೆ ಧೈರ್ಯ ಕೊಡುತ್ತೆ, ಪ್ರೋತ್ಸಾಹ ಅನ್ನೋದನ್ನ ಕೊಡುತ್ತೆ. ವೀರತ್ವ, ಧೈರ್ಯ, ಶಕ್ತಿ ಎಲ್ಲ ಇರುತ್ತೆ. ಅಷ್ಟು ನಿಮಗೆ ಶಕ್ತಿಯನ್ನ ಕೊಡುತ್ತೆ. ಆಲ್ಮರಟಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಆಲ್ಮರಟಿ ಬಂದು ನಿಮ್ಮನ್ನ ಯಾವಾಗೂ ಶಾಂತವಾಗಿ ಯೋಚನೆ ಮಾಡೋದಕ್ಕೆ ಅವಕಾಶಗಳನ್ನ ಕೊಡುತ್ತೆ. ಶಾಂತವಾಗಿ ಯೋಚನೆ ಮಾಡಿ ಯಾವ ರೀತಿ ಡಿಸೈಡ್ ಮಾಡಬೇಕು, ಯಾವ ರೀತಿ ಹೆಂಗ್ ಮಾಡಬೇಕು, ಯಾವ ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನ ನಿಮ್ಗೆ ದಾರಿ ತೋರಿಸ್ಕೊಡುತ್ತೆ. ಅದೇ ಆಲ್ಮರಟಿ. ಪೇಯ್ಮರಟಿ. ಪೇಯ್ ಅಂದ್ರೆ ತಮಿಳಲ್ಲಿ ಚಾಚಿ, ಭೂತ, ಇದನ್ನ ಈ ರೀತಿ ಎಲ್ಲ ಕರೀತಾರೆ. ಈ ಪೇಯ್ಮೆರಿಟಿ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಒಳಗಡೆ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳು ಬರಲ್ಲ, ಎಲ್ಲ ಓಡೋಗ್ತವೆ. ಮನೆ ಒಳಗಡೆ ಬರಲ್ಲ, ಆಫೀಸಲ್ಲಿ ಕಟ್ಟಿದ್ರೆ ಆಫೀಸಲ್ಲಿ ಬರಲ್ಲ, ಹೋಟ್ಲಲ್ಲಿ ಕಟ್ಟಿದ್ರೆ ಹೋಟ್ಲಿಗೆ ಬರಲ್ಲ. ಕೆಲವರೆಲ್ಲ ಬರೀ ನಾನ್ ವೆಜ್ ಹೋಟ್ಲುಗಳು ಮಾಡಿರ್ತಾರೆ, ಅಲ್ಲೆಲ್ಲ ಕೆಟ್ಟ ಶಕ್ತಿಗಳು ಬಂದು ವಾಸ ಮಾಡಿ ಹೋಗ್ತವೆ. ಅಂತ ಜಾಗಗಳಲ್ಲಿ ಕಟ್ಟಿದ್ರೆ ಬರಲ್ಲ, ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳು ಎಂಟ್ರಿ ಆಗಲ್ಲ. ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಪೇಯ್ಮೆರಿಟಿ ಅನ್ನುವಂಥದ್ದು. ಇದು ಆಲ್ಮೋಸ್ಟ್ ನಾವು ರಿಸರ್ಚ್ ಮಾಡಿ ಒಂದೊಂದು ಗಿಡಮೂಲಿಕೆಗಳ ಬಗ್ಗೆನೂ ತಿಳ್ಕೊಂಡು ತಂದು ರೆಡಿ ಮಾಡಿರ್ತಕ್ಕಂತ ಒಂದು ಗಿಡಮೂಲಿಕೆಯ ಕಟ್ಟು. ಇದು ಇನ್ನೂ ನಾನಾ ರೀತಿ, ಸುಮಾರು ರೀತಿಯಲ್ಲಿ ಕೆಲಸಗಳನ್ನು ಮಾಡುತ್ತೆ. ಇದು ಹೇಳ್ತಾ ಹೋದ್ರೆ ಇಡೀ ದಿನ ಸಾಲಲ್ಲ, ಅಷ್ಟಿದೆ ಇದರಲ್ಲಿ. ಅಷ್ಟು ವಿಷಯಗಳಿದೆ, ಅಷ್ಟು ತಿಳ್ಕೊಳ್ಳುವಂಥದ್ದಿದೆ ಇದರಲ್ಲಿ. ಇಂಥದಕ್ಕೆ ಯಾವ ದೇವತೆಗಳನ್ನ ಆಹ್ವಾನ ಮಾಡಬೇಕು, ಯಾವ್ಯಾವ ದೇವರನ್ನ ಕರೆದು ಇದರಲ್ಲಿ ಮಂತ್ರಗಳನ್ನ ಹೇಳಿ ಇದಕ್ಕೆ ಸಂಸ್ಕಾರ ಕೊಡಬೇಕು ಅನ್ನೋದನ್ನೆಲ್ಲ ತಿಳಿದು ರಿಸರ್ಚ್ ಮಾಡಿ ಆ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ನಿಮಗೆ ಯಾರಿಗಾದ್ರೂ ಬೇಕಾಗಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ವಾಟ್ಸಾಪ್ ನಂಬರ್ಗೆ ವಾಟ್ಸಾಪ್ ಮಾಡಿ, ಕರೆ ಮಾಡಿ. ನಿಮಗೆ ಕೊರಿಯರ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತೆ. ಇನ್ನೂ ಇದ್ರ ಬಗ್ಗೆ ಏನಾದರೂ ತಿಳ್ಕೋಬೇಕು ಅನ್ನೋದಿದ್ರೆ ನೀವು ನಮಗೆ ವಾಟ್ಸಾಪ್ ಮಾಡಬಹುದು. ಹಾಗಾಗಿ ಕರೆ ಮಾಡಬೇಡಿ ದಯವಿಟ್ಟು, ಯಾಕಂದ್ರೆ ಎಲ್ಲಾ ಸಮಯದಲ್ಲೂ ರಿಸೀವ್ ಮಾಡಿ ಮಾತಾಡಕ್ಕಾಗಲ್ಲ. ವಾಟ್ಸಾಪ್ ಮಾಡಿ, ನಿಮ್ಗೆ ವಾಟ್ಸಾಪ್ ಮುಖಾಂತರ ನಿಮ್ಗೆ ಉತ್ತರ ಕೊಡ್ತೀವಿ. ಬಿಸಿ ಇದ್ರೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಕೊಂಡಾದ್ರೂ ಉತ್ತರವನ್ನ ಕೊಡ್ತೀವಿ. ಬೇಕಾಗಿರೋಂತಕ್ಕಂಥವರು ವಾಟ್ಸಾಪ್ ಮಾಡಿ, ಕರೆ ಮಾಡಿ, ಕೊರಿಯರ್ ಮಾಡಲಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವೀಕ್ಷಣೆಗೆ ಮತ್ತು ನಿಮ್ಮ ಸಮಯಕ್ಕೆ ಧನ್ಯವಾದಗಳು.